ಕರ್ಲಮಂಗಲ ಗ್ರಾಮದಲ್ಲಿ ಇವತ್ತು ನನ್ನ ಮತಕ್ಷೇತ್ರ ಇದು ಬರ ಅಧ್ಯಯನ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಆದೇಶದ ಮೇಲೆ ವರದಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಬರದ ಸಮಸ್ಯೆ ಇದೆ ಅಲ್ಲೆಲ್ಲ ವಿಸಿಟ್ ಮಾಡಿ ವರದಿ ಸಲ್ಲಿಸಬೇಕು ಅಂತೇಳಿ ಇವತ್ತು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಪ್ರಮುಖವಾಗಿ ನನ್ನ ಗಮನಕ್ಕೆ ಬಂದಿದ್ದು ಅಂತಂದರೆ ಇಲ್ಲಿ ತೊಗರಿ ಮತ್ತು ಅವರೆಕಾಯಿನ ಅವರೇ ಹಾಕಿದ್ದಾರೆ. ಮಳೆ ಇಲ್ಲದೆ ಇರೋದ್ರಿಂದ ಎರಡೂ ಕೂಡ ನಷ್ಟ ಆಗಿದೆ. 1 ಎಕರೆ ಚಿಲ್ಲರಲ್ಲಿ ಹಾಕಿದ್ದಾರೆ. ಸುಮಾರು ಒಂದು ಕರೆಕ್ಟಾಗಿ ಹೇಳಿ ಎಷ್ಟು ಖರ್ಚು ಮಾಡಿದ್ಯಾ ಅಂತ. 30,000 ಖರ್ಚು ಮಾಡ್ಬಿಟ್ಯಾ? ಆದಾಯನೇ 30,000 ಬರೋದಿಲ್ಲ ನಿನಗೆ, ಹೆಂಗೆ ಖರ್ಚು ಮಾಡ್ಬಿಟ್ಯಾ? ಕಡಲೆ ಬೀಜ ಆಮೇಲೆ ಇದು ಮಾತ್ರ ಫಿಕ್ಸ್ ಮಾಡಿದ್ದಾರೆ. ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅಧಿಕಾರಿಗಳಿಗೆ ಒಂದು ರೆಕಮೆಂಡ್ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಫ್ರೀ ಝೋನ್ ಮಾಡಬೇಕು. ಇದನ್ನು ಈಗ ರೈತನಿಗೆ ಫ್ರೀಯಾಗಿ ಬಿಡಬೇಕು. ಎಲ್ಲಿ ಏನು ಹಾಕೊಂತಾನೆ ಅದಕ್ಕೆ ಇನ್ಶೂರೆನ್ಸನ್ನು ಕಟ್ಲಿಕ್ಕೆ ಬಿಡಬೇಕು. ನೀವು ಇಲ್ಲಿ ಬೆಳೆದ್ರೆ ರಾಗಿಗೆ ಮಾತ್ರ ಕೊಡ್ತೀವಿ, ಇಲ್ಲಿ ಬೆಳೆದ್ರೆ ತೊಗರಿಗೆ ಮಾತ್ರ ಕೊಡ್ತೀವಿ ಅಂತಕ್ಕಂಥದ್ದನ್ನು ಅದನ್ನು ನಿಲ್ಲಿಸಬೇಕು. ಇವಾಗ ಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಯಾರು ಆಗ್ತಾರೋ ಅವ್ರ ಮೇಲೆ ಒತ್ತಾಯ ತಂದು ಫ್ರೀ ಝೋನ್ ಮಾಡಲಿಕ್ಕೆ ಹೇಳ್ತೀವಿ ನಮ್ಮ ಭಾಗದಲ್ಲಿ. ಯಾಕಂದರೆ ನಾವು ಇಷ್ಟ ಬಂದಿದ್ದ ಬೆಳೆ ನಾವು ಬೆಳ್ಕೋಬೇಕು, ನಮ್ಗೆ ಸ್ವಇಚ್ಛೆ ಇರಬೇಕು. ರಾಗಿ ಬೇಕಾದ್ರೆ ರಾಗಿ ಹಾಕೋಬೇಕು, ಕಡಲೆಕಾಯಿ ಬೇಕಂದರೆ ಕಡಲೆ ಹಾಕೋಬೇಕು, ಮತ್ತು ತೊಗರಿ ಮತ್ತು ಅವರೇ ಇದು ಭಾಳ ಸ್ವಲ್ಪ ಕಮರ್ಷಿಯಲ್ ಕ್ರಾಪ್ ರೀತಿಯಲ್ಲಿ ನಮ್ಗೆ ಅನುಕೂಲ ಆಗ್ತದೆ. ಅದರಿಂದ ಯಾವ ಮಾನದಂಡದಲ್ಲಿ ಹಂಗೆ ಮಾಡಿದ್ದಾರೆ ಸರ್? ಅದು ಗೊತ್ತಿಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನನಗೂ ಕೂಡ ಗೊತ್ತಿಲ್ಲ. ನನಗೆ ಹೊಸದಾಗಿ ವಿಚಾರ ತಿಳಿತು. ನಾನು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳಿದೆ. ಈ ಭಾಗದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು, ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಅವಕಾಶ ಇಲ್ಲ ಅಂತ. ಇನ್ಶೂರೆನ್ಸ್ ಕಟ್ಟಿದರೆ ಬಹುಶಃ ಇವರಿಗೆ ಒಂದು 20-25 ಸಾವಿರ ಇನ್ಶೂರೆನ್ಸೇ ಬರೋದು. ಅವ್ರಿಗೆ ಅಟ್ಲೀಸ್ಟ್ ಅವ್ರು ಖರ್ಚು ಮಾಡಿರ್ತಕ್ಕಂಥ ದುಡ್ಡಾರು ಅವ್ರಿಗೆ ಸೇರ್ತಕ್ಕಂಥದ್ದು ಅಲ್ಲ. ಕೆಲವು ಭಾಗದಲ್ಲಿ ಇದು ಐತೆ, ಎಲ್ಲದಕ್ಕೂ ಇದೆ. ಬಟ್ ಕೆಲವು ಭಾಗ ಫಿಕ್ಸ್ ಮಾಡವ್ರೆ, ಮಾಡಬಳ್ಳಲ್ಲಿ ಒಂದು ಏನು ಬೆಳಿಬೇಕು, ಇನ್ನೊಂದು ಏನು ಬೆಳಿಬೇಕು ಅಂತ. ಅದನ್ನು ಫ್ರೀ ಝೋನ್ ಮಾಡಿ ಅಂತೇಳಿ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ. ವಿಚಾರ ಕೆಲವೊಂದು ಸರ್ ಪ್ರಚಾರದ ಕೊರತೆ ಇದೆ ಸರ್. ಯಾಕೆಂದರೆ ಇಲಾಖೆಗಳಿಂದ ಈಗ ಬಿತ್ತನೆ ಬೀಜದ ವಿಚಾರ ಮಾತಾಡಿದ್ರು ಅಂದರೆ ರೈತರುಗಳಿಗೆ ಕೆಲವೊಂದು ಮಾಹಿತಿನೇ ಖಂಡಿತ ಕೊರತೆ ಇದೆ. ಆ ಕೊರತೆ ನೀಗಿಸ್ತಾ ಇದ್ದೀನಿ. ಈಗ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ವಿಚಾರವಾಗಿ ತಿಳಿಸಿದ್ದೀನಿ. ವಿಲೇಜ್ ಅಕೌಂಟೆಂಟ್ಸು ಮತ್ತು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸ್ಟಾಫ್ ಕಡಿಮೆ ಇರೋದ್ರಿಂದ ಕೋರ್ಡಿನೇಷನಲ್ಲಿ ಕೆಲಸ ಮಾಡಬೇಕು. ನಮ್ಮ ವಿಲೇಜ್ ಅಕೌಂಟೆಂಟ್ಸ್ಗಳು ಕೊರತೆನ ನೀಗಿಸ್ತಕ್ಕಂಥ ರೀತಿಯಲ್ಲಿ ಪಾಂಪ್ಲೆಟ್ ಮಾಡಿ ಮನೆಗೂ ಕೂಡ ಯಾವ್ಯಾವ್ದು ಏನೇನು ವಿಚಾರ ಇದೆ, ಇನ್ಶೂರೆನ್ಸ್ ವಿಚಾರ ಇರ್ಬೋದು ಅಥವಾ ರಾಗಿ. ಈಗ ನೋಡಿ ನಮಗೆ ಎಲ್ಲ ಅವ್ರು ಬಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕರೀಲಿ, ಬಿಡೋದೇ ಇಲ್ವಲ್ರ ನೀವು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಎಡಿನ ಕರಿಯಪ್ಪ, ಡೈರೆಕ್ಟ್ರನ್ನ ಜೆಡಿನ. ಈಗ ಅಲ್ಲಿ ಏನಂದರೆ ನಮಗೀಗ ರಾಗಿ ಮುಗೀತು, ನಾವಿನ್ನು ಬಿತ್ತನೆ ಮಾಡೋಕ್ಕಾಗಲ್ಲ. ಈಗ ಒಂದೇ ಒಂದು ನಮ್ಮದು ಯಾವುದಪ್ಪ ಅಂದ್ರೇನೋ ಹೆಸರು ಹೇಳಿದ್ರಪ್ಪ, ತಳಿ. ಆ ಹೊಸ ತಳಿ 90 ದಿವಸ ಹೇಳೋದೇನು ML ಅಲ್ಲ, ಇನ್ನೊಂದು KMR ತುಂಬ ಅದು ಬರೋಕ್ಕೆ ತಡ್ಕೊತದಂತೆ. KMR ತಳಿ ನನಗೆ ಸರಿಯಾಗಿ ಅದ್ರ ಮಾಹಿತಿ ಇಲ್ಲ ಗುರು, ಸುಳ್ಳು ಹೇಳೋಕ್ಕಾಗಲ್ಲ. ನಾನು ಈ ಸತ್ಯ ಹೇಳಬೇಕು. 90 ದಿವಸಕ್ಕೆ ಬರ್ತದೆ ಅಂತೇಳಿ ಆ ತಳಿನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಈಗೇನಾದರೂ ಕೂಡ ಮಳೆ ಅಂದರೆ ಆ ತಳಿ ಕೊಡಬೇಕು ಎಲ್ರಿಗೂ ಬಿತ್ತನೆ ಬೀಜ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀವಿ. ಸ್ವಲ್ಪ ಸಾಕತ್ತು ಕೊರತೆ ಇದೆ ಇಲ್ಲಿ, ಮಾಹಿತಿ ಕೊರತೆ ಇಲ್ಲ ಇದೆ. ಇದು ಈಗ ಜವಾಬ್ದಾರಿ ತೊಗೊಂಡು ಮುಖ್ಯಮಂತ್ರಿಗಳು ನಮ್ಗೆ ಆದೇಶ ಮಾಡಿದ್ದಾರೆ. ಇದೆಲ್ಲವನ್ನು ಕೊರತೆಯನ್ನು ನೀಗಿಸಬೇಕು, ನೀವು ಜವಾಬ್ದಾರಿ ತೊಗೋಬೇಕು ರೈತರ ವಿಚಾರದಲ್ಲಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದನ್ನು ಇನ್ನು ಮುಂದೆ ಇವತ್ತು ಮೀಟಿಂಗ್ ಇದೆ. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು CEO ಬರಬೇಕಾಗಿತ್ತು. ಮುಖ್ಯಮಂತ್ರಿಗಳು ಆನ್ಲೈನ್ ಮೀಟಿಂಗ್ ತೆಗೆದುಕೊಂಡಿರೋದ್ರಿಂದ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ದಾರೆ. ಮುಖ್ಯಮಂತ್ರಿಗಳೇ ನನಗೆ ಮಾತಾಡಿದ್ರು, ನೀನು ಅವ್ರು ಕಳಿಸ್ಕೊಡು, ತುಂಬ ಇಂಪಾರ್ಟೆಂಟ್ ವಿಷಯ ಇದೆ ಅಂತೇಳಿ. ಹೇಗಿದೆ ಸರ್ ಜಿಲ್ಲೆಯಲ್ಲಿ ಪರಿಸ್ಥಿತಿ? ಅಲ್ಲ, ಜಿಲ್ಲೆಯಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಇದೆ. ಇಲ್ಲಿ ಬರ, ಕೆಲವು ಕಡೆ ಎಲ್ಲಿ ಮಳೆ ಆಧಾರಿತ ಬೆಳೆಗಳನ್ನು ಬೆಳೆದಿದ್ದಾರೆ ಅಲ್ಲೆಲ್ಲ ಕೂಡ ಬರ ಇದೆ. ಎಲ್ಲಿ ಬೋರ್ವೆಲ್ಗಳ ಮುಖಾಂತರ ಬೆಳೆದಿದ್ದಾರೆ ಅಲ್ಲೆಲ್ಲ ಸ್ವಲ್ಪ ಅವರು ಸುಭಿಕ್ಷವಾಗಿದ್ದಾರೆ. ಅದರಿಂದ ಈಗ ನಾವು ವರದಿ ಕೂಡ ಕೇಳಿದ್ದೀವಿ, ಎಲ್ಲೆಲ್ಲಿ ಮಳೆ ಆಧಾರಿತವಾಗಿ ಬೆಳೆಗಳನ್ನ ಬೆಳೆದು ತೊಂದರೆ ಆಗಿದೆ. ಆ ವರದಿ ಮೇಲೆ ಇವತ್ತು ನಾವು ಬರ ಅಂತ ಡಿಕ್ಲೇರ್ ಮಾಡ್ಬೇಕಾದ್ರೆ ಅದು ವೈಜ್ಞಾನಿಕವಾಗಿ ಡಿಕ್ಲೇರ್ ಆಗಬೇಕು. ಸುಮ್ಮನೆ ನಮ್ಮ ಇಷ್ಟ ಬಂದಂಗೆಲ್ಲ ನಾವು ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಮಳೆ ನಮ್ಗೆ ಎಷ್ಟು % ಬಂದೈತೆ, ಯಾವ ಬೆಳೆ ನಮ್ದು ಹಾಕಿರ್ತಕ್ಕಂಥ ಬೆಳೆ ಯಾವ ರೀತಿ ಫೇಲ್ಯೂರ್ ಆಗೈತೆ, ಇವೆಲ್ಲವನ್ನು ಕೂಡ ಇವೆಲ್ಲ ಆಧಾರವನ್ನು ಇಟ್ಕೊಂಡು ನಾವು ಬರ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿ. ಇರೋ ಕಡೆ ಮಳೆ ಆಗಿದೆಯಾ ಸರ್? ಬೋರ್ವೆಲ್ ಇರೋ ಕಡೆ ಬೆಳ್ಕೊಂಡಿದ್ದಾರೆ ಅವರೇನೆ ರೈತರುಗಳು. ಆದರೆ ಬರೀ ಬೋರ್ವೆಲ್ ಇಲ್ಲದೆ ಬರೀ ಮಳೆಯನ್ನೇ ಆಧರಿಸಿ ಬೆಳೆದಿರ್ತಕ್ಕಂಥ ಕಡೆ ಎಲ್ಲ ಕಡೆ ನಷ್ಟ ಆಗಿದೆ. ಸರ್ ರೈತರಿಗೆ ಪಾಣಿ ವಿಚಾರದಲ್ಲೂ ಕೆಲವೊಂದು ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಯಾವ ರೀತಿ ಕ್ಲಾರಿಟಿ ಕೊಡ್ತೀವಿ? ಮುಖ್ಯಮಂತ್ರಿಗಳು ಈಗಾಗಲೇ ಒಂದು ಹೊಸ ಇಲಾಖೆನ ಮಾಡಿದವ್ರೆ, ಪ್ರಜಾಸೇವಾ ಇಲಾಖೆ ಅಂತೇಳಿ. ಈಗ ನಮ್ಗೆ ಆಗಲೇ ಆದೇಶ ಕೊಟ್ಟವ್ರೆ ಮಂತ್ರಿಗಳಿಗೆ. 2 ಶನಿವಾರಗಳ ಕಾಲ ಒಂದೊಂದು ತಾಲೂಕು ಹೆಡ್ ಕ್ವಾರ್ಟರ್ಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳನ್ನ ಕುಂಡಿಸ್ಕೊಂಡು ಏನೇನು ಸಮಸ್ಯೆ ಇದೆ ಎಲ್ಲನೂ ಕೂಡ ಆಲಿಸಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ 1 ರಿಂದ 1.5 ತಿಂಗಳು ಅವ್ರಿಗೆ ಅವಕಾಶ ಕೊಡ್ತೀವಿ. ಕಾನೂನುಬದ್ಧವಾಗಿರ್ತಕ್ಕಂಥ ಎಲ್ಲ ಅರ್ಜಿಗಳನ್ನೂ ಕೂಡ ವಿಲೇವಾರಿ ಮಾಡಬೇಕು ಅವರು.
ಈಗಾಗಲೇ ಹೊಸ ಇಲಾಖೆ ಇವ್ರು ಬಂದ ನಂತರ ಶುರು ಮಾಡಿದಂಥ ಇಲಾಖೆ, ಅದಕ್ಕೊಬ್ಬರು ಒಳ್ಳೆಯ ಅಧಿಕಾರಿನೂ ಕೂಡ ಹಾಕಿದ್ದಾರೆ. ನಾವು ಕೂಡ ಜವಾಬ್ದಾರಿ ತೊಗೊತಾ ಇದ್ದೀವಿ, ಅದನ್ನು ಜವಾಬ್ದಾರಿಯುತವಾಗಿ ಮಾಡ್ತೀವಿ. ಒಂದು ನಮ್ಮ ಜಿಲ್ಲೆ, ನಾನು ಬೇರೆದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ, ನಮ್ಮ ಜಿಲ್ಲೆ ಮುಖ್ಯಮಂತ್ರಿಗಳ ಜಿಲ್ಲೆ, ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಕುಂದು ಕೊರತೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಆಡಳಿತವನ್ನು ನಡೆಸ್ತೀವಿ ಜನಗಳ ಆಶೀರ್ವಾದದಿಂದ. ಜಿಲ್ಲಾ ಹೆಡ್ ಕ್ವಾರ್ಟರ್ಲಿ ಎಲ್ಲಿ ಕಾರ್ಯನಿರ್ವಹಿಸ್ತಾರೆ? ಇನ್ನೂ ಅದು ಹೊಸ ಇಲಾಖೆ ಆಗಿರೋದು ಈಗ ನಾವು ಮಾಡ್ತೀವಿ, ಇನ್ನೊಂದು 15 ದಿವಸದಲ್ಲಿ ಮಾಡ್ತೀವಿ. ಅಸೆಂಬ್ಲಿ ಮುಗಿದ ತಕ್ಷಣವೇ ಮೊದಲನೇದಾಗಿ ಎಲ್ಲ ತಾಲೂಕುಗಳಿಗೂ ಹೋಗ್ತೀವಿ. ಒಂದೊಂದು ತಿಂಗಳಿಗೆ 2 ತಾಲೂಕುಗಳನ್ನ ಮಾಡ್ತೀವಿ. ಸರ್, ಕೃಷಿ ತರಬೇತಿ ಕೇಂದ್ರ ಅಂತೇಳಿ ಅವಾಗ ಹುಲಿಕಟ್ಟೆಯಲ್ಲಿ ಮಾಡಿದರೆ ಅದು ಯಾವ ಹಂತದಲ್ಲಿ? ಅದು ಇದೆ, ಬಿಲ್ಡಿಂಗ್ ಕಟ್ತಾವ್ರೆ. ಇನ್ನೊಂದು ಥರ್ಡ್ ಫ್ಲೋರಲ್ಲಿ ಇದೆ. ಇನ್ನೊಂದು 6 ತಿಂಗಳಲ್ಲಿ ಅದು ಉದ್ಘಾಟನೆ ಮಾಡ್ತೀವಿ. ಕೃಷಿಯನ್ನು ರೈತರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಅದು ರೈತರಿಗೆ ತರಬೇತಿ, ಈ ವಿಚಾರಗಳೆಲ್ಲ ಗೊತ್ತಿಲ್ವಲ್ಲ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು, ತರಬೇತಿ ಕೊಡ್ತಕ್ಕಂಥದ್ದು. ಅದಕ್ಕೆ ಅಲ್ಲಿ ಶುರು ಮಾಡಿದ್ದೀವಿ, ನಮ್ಮೂರನ್ನೆಲ್ಲ ಶುರು ಮಾಡಿಸಿದ್ದೀನಿ. ಅದನ್ನು ಇನ್ನೊಂದು 6 ತಿಂಗಳಲ್ಲಿ ಉದ್ಘಾಟನೆ ಮಾಡ್ತೀವಿ. ನಾಳೆನೇ ಲಾಸ್ಟ್ ಸರ್ ಇದು? ಇಲ್ಲ 14ನೇ ತಾರೀಕು ಲಾಸ್ಟು, ನಾಳೆ ಅಲ್ಲ 14ನೇ ತಾರೀಕು ಗಂಟೆ ಲಾಸ್ಟು. ನೋಡೋಣ, ಒತ್ತಾಯ ಮಾಡ್ತೀವಿ. ಇದಕ್ಕಿದೆ ಏನು, ಮಾವಿಗೆ ಈ ತಿಂಗಳು ಪೂರ್ತಿ ಇದೆ, ಈ ತಿಂಗಳು ಪೂರ್ತಿ ಮಾವಿಗಿದೆ. ರಾಗಿಗೆ, ಭತ್ತಕ್ಕೆ, ಅವಕ್ಕೆಲ್ಲನೂ 14ನೇ ತಾರೀಕು ಲಾಸ್ಟು. ನಾವು ಒತ್ತಾಯ ಮಾಡ್ತೀವಿ, ಯಾಕಂದರೆ ಈ ಸರಿ ಸ್ವಲ್ಪ ಬರ ಇರೋದ್ರಿಂದ ಇದು ಕೇಂದ್ರ ಸರ್ಕಾರದ ಸುಬರ್ದಿಗೆ ಬರ್ತಕ್ಕಂಥ ವಿಚಾರ, ಇದು ಒತ್ತಾಯ ಮಾಡ್ತೀವಿ. ನೋಡೋಣ ಸರ್, ಈಗ ಅಧಿವೇಶನ ಆರಂಭ ಆಗ್ತಿದೆ ಸರ್, ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಬಿಜೆಪಿ ಅವರು ಕೂಡ ಟೀಕೆ ಮಾಡ್ತಿದ್ದಾರೆ ಸರ್. ಅಲ್ಲ ಸರ್, ಬಿಜೆಪಿ ಅವರು ಟೀಕೆ ಮಾಡ್ತಿದ್ದಾರೆ. ಬಿಜೆಪಿ ಅವ್ರು ಇರೋದೇ ಟೀಕೆ ಮಾಡೋಕ್ಕೆ, JDS ನವರು ಇರೋದೇ ಟೀಕೆ. ಏನು ಹೊಗಳಕ್ಕೆ ಇರೋದವರು ನಮಗೆ? ನೀವು ಮಾಧ್ಯಮದವರು ಹೆಚ್ಚು ಕಡಿಮೆ ಸೇರಿಸ್ಕೊಂಡು ನಮ್ಗೆ ಸೇರಿಸ್ಕೊಂಡು ಬೈತಾ ಇದ್ದೀರಾ ನೀವು. ಅಲ್ಲ, ಖಾತೆ ಹಂಚಿಕೆ ಆಗದೆ ಇದ್ರೆ ಏನಂತೆ, ಖಾತೆ ಸರಿಯಾಗಿ ಈಗ ನಿರ್ವಹಣೆ ಮಾಡ್ತಾ ಇಲ್ವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್? ನಾವು ಸರ್ ಮೇಟಿ ಬೇಕಾಗತ್ತೆ ಸರ್, ಎಲ್ಲದನ್ನು ಸಿಎಂ ನೋಡಕ್ಕಾಗತ್ತೆ. ಹಾಗಾದ್ರೆ ಸರಿಯಾದ ಮೇಟಿ ಹುಡುಕ್ತಾವ್ರೆ ಸಿಎಂ, ಸರಿಯಾದ ಮೇಟಿ ಹುಡುಕ್ತಾವ್ರೆ. ಬಿಡ್ತೀರಾ ಸರ್? ಹಾಗಾದ್ರೆ ಒಂದು ಖಾತೆ ಹಂಚಿಕೆ ನಿಮ್ಮ ಮಾಧ್ಯಮದವ್ರ ಹತ್ರ ಸಿಗಾಕೊಳಕ್ ಆಗಲ್ಲ ನಾವು. ಆಯ್ತು, ಇನ್ನೇನು ಇವತ್ತು ಹೇಳೋರಲ್ಲ, ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳೋರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ. ನಾನು ಯಾರೋ ಹೇಳಿದ್ ಕೇಳಿದೆ, ಗೊತ್ತಿಲ್ಲ. ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ರಿ, ನಮ್ಮ ಜಿಲ್ಲೆನಲ್ಲಿ ಎಲ್ಲದಕ್ಕೂ ನಾನೇ ಮಂತ್ರಿ, ಎಲ್ಲ ಇಲಾಖೆಗೂ ನಾನೇ ಮಂತ್ರಿ. ಎಲ್ಲ ಇಲಾಖೆನೂ ಸುಭದ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಮ್ಮ ಜಿಲ್ಲೆನಲ್ಲಿ ನಾನೇ ಮಂತ್ರಿ ಎಲ್ಲದಕ್ಕೂ. ಯಾರು ಕೊಟ್ಟರು ಉಸ್ತುವಾರಿ ಅಂತಲ್ಲ, ಎಲ್ಲದಕ್ಕೂ ಜವಾಬ್ದಾರಿ ನಾನೇ. ನನ್ನನ್ನೇ ಹೊಣೆಗಾರನಾಗಿ ಮಾಡ್ತಾರೆ ಮುಖ್ಯಮಂತ್ರಿಗಳು. ನಿನಗೆ ಜವಾಬ್ದಾರಿ ಕೊಟ್ಟಿದ್ದೀನಿ, ನೀನು ಮಾಡಬೇಕು ಅಂತ. ನಾನು ಬೇರೆ ಇಲಾಖೆ ಮಂತ್ರಿಗಳ ಮೇಲೆ ಎತ್ತಕ್ಕಾಗಲ್ಲ. ಈಗ ಮೀಟಿಂಗ್ ಮಾಡ್ತಾಯಿದ್ದೀನಿ, KTP ಸಭೆಗಳು ಮಾಡ್ತೀನಿ. ಅದನ್ನೆಲ್ಲ ಸರಿ ದಾರಿಗೆ ತತ್ತೀವಿ. ಆಡಳಿತನ ಸ್ವಲ್ಪ ಕೊಂಚ ಏರುಪೇರು ಇರ್ತಕ್ಕಂಥದ್ದು ಸರಿ ಮಾಡ್ತೀವಿ. ಆಗಿದೆ, ಶುರು ಮಾಡ್ತಾ ಇದ್ದೀವಿ. 5 ಕೋಟಿ ಸ್ಯಾಂಕ್ಷನ್ ಆಗಿದೆ, ಶುರು ಮಾಡ್ತೀವಿ. ಸರ್, ಇದನ್ನದು ಹೊರತಾಗಿ ಮತ್ತೆ JDS ಬಿಡದಿ ಟೌನ್ಶಿಪ್ 18ನೇ ತಾರೀಕು ಬೃಹತ್ ಸಮಾವೇಶ ಅಲ್ಲಗಣ್ರಿ, ಅವ್ರು ಮಾಡಿದ್ದೇನಪ್ಪ? ಎಲ್ಲಿದ್ರಿ ಅವರು? ರಾತ್ರಿ ಎಲ್ಲಿದ್ರಪ್ಪ ನಿಖಿಲಣ್ಣ? ಎಲ್ಲಿ ವಾಸ್ತವ್ಯ ಇದ್ರು? ಮೊನ್ನೆ ಎಲ್ಲಿ ವಾಸ್ತವ್ಯ ಇದ್ರು ಕೇಳಿ? ಅವರು ಜಾಲಿ ಟ್ರಿಪ್ ಮಾಡ್ಕೊಂಡು ಹೋಗಿ ಬಂದವ್ರೆ, ಜಾಲಿ ಟ್ರಿಪ್ ಮಾಡ್ಕೊಂಡು ಹೋಯ್ತವ್ರೆ. ಎಲ್ಲಿ ವಾಸ್ತವ್ಯ ಇದ್ರು ಹೇಳಪ್ಪ? ಈಗ ಒಬ್ಬ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಎಲ್ಲಿರಬೇಕು? ಬಿಡದಿನಲ್ಲಿ ಮಂಜುನಾಥ ಚೌಟ್ರಲ್ಲಿ ಇದ್ರ? ಎಷ್ಟು ಜನ ಇದ್ರು ಮಂಜುನಾಥ ಚೌಟ್ರಿ? ನೀವು ಮಾಧ್ಯಮದವರು ಸರಿ ಇಲ್ಲ. ನೀವು ಹೋಗಿ ರಿಯಾಲಿಟಿ ಚೆಕ್ ಮಾಡಿದ್ರ ಮಲಗಿದಾರ ಇಲ್ಲಿ ಅಂತ? ಸುಮ್ಮನೆ ಡವ್ ಮಾಡೋಕ್ಕೆ ಬಂದವ್ರೆ, ಡವ್ ಮಾಡ್ಕೊಂಡು ಹೋಗವ್ರೆ. ನಾನು ನೆನ್ನೆನೇ ಹೇಳಿದ್ದೀನಿ, ಪಟ್ಟಾಭಿಷೇಕ ಪಾದಯಾತ್ರೆ ಇದು ಅಂತ. ಯಾರನ್ನ ಮಾಡಿದ್ರು? ದೇವೇಗೌಡರು ಬಂದು ಯಾರಿಗೆ ಪಟ್ಟಾಭಿಷೇಕ ಮಾಡ್ಬಿಟ್ಟೋದ್ರು? ಕುಮಾರಸ್ವಾಮಿ ಬಂದು ಯಾರಿಗೆ ಪಟ್ಟಾಭಿಷೇಕ ಮಾಡ್ಬಿಟ್ಟೋದ್ರು? BJP ಅವ್ರು ಯಾರು ಬಂದಿದ್ರಾ? ಇದ್ರ BJP ಅವರು ಕಾಟಾಚಾರಕ್ಕೆ ಅಶೋಕಣ್ಣ ಬಂದರು, ಒಂದು ಭಾಷಣ ಮಾಡಿದ್ರು. ನಾವು ಸಮ್ಮಿಶ್ರು ಒಗ್ಗಟ್ಟಾಗಿದ್ದೀವಿ ಅಂತ ತೋರ್ಸೋಕ್ಕೋಸ್ಕರ ಅಶೋಕಣ್ಣ ಬಂದರು, ಭಾಷಣ ಮಾಡಿದ್ರು, ಹೋದರು. ಏನಾಯಿತು? ಎಲ್ಲರೂ BJP ಅವರು ನೋಡಿದ್ರೆ ನೀವು? ಪಟ್ಟಾಭಿಷೇಕ ಪಾದಯಾತ್ರೆ ಅಷ್ಟೇ ಇದು. ನಾನು ಒಂದು ಪ್ರಶ್ನೆ ಕೇಳ್ತೀನಪ್ಪ. ನಾವು ನಮ್ಮ ರೈತರು ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ರು. ಆ್ಯಡ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ, ಬರೋಕ್ಕೆ ಕೇಳಿ. ಆ್ಯಡಲ್ಲಿ ಏನು ತಪ್ಪಿದೆ ಅಂತ ನೀವು ವಿಶ್ಲೇಷಣೆ ಮಾಡಿ. ತಪ್ಪಾಗಿದ್ದರೆ ಕೊಟ್ಟಿರ್ತಕ್ಕಂಥವ್ರಿಗೆ ನೀವು ಚಾರ್ಜ್ ಮಾಡಬೇಕು ಮಾಧ್ಯಮದವರು. ಕೊಡಲಿಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ಬೇಕಲ್ಲ ನೀವು. ಅವ್ರು ಹೇಳಿದ್ದೇ ಕೇಳ್ಕೊಬತ್ತೀರಾ? ಸರ್, ಈಗ ಅವರು ಮೊದಲಿಂದನೂ ಒಂದು ಹೇಳ್ತಿರೋದು ಹೆಂಗ್ ಗೊತ್ತಾ ಸರ್? ಏನಂತ? ರೆಡ್ ಝೋನ್ ಮಾಡಿದ್ವಿ. ರೈತರು ಬೇಡ ಅಂದ್ಮೇಲೆ ಆ ಪ್ರಾಜೆಕ್ಟ್ ಬಿಟ್ಬಿಟ್ಟಿದೀವಿ. ನೀವೇ ರೆಡ್ ಝೋನ್ ಯಾಕೆ ಬಿಡ್ಲಿಲ್ಲ? ರೆಡ್ ಝೋನ್ ಯಾರು ಎಲ್ಲಿ ಬಿಟ್ಟಿದ್ದೀರಾ? ಈಗ ಸದಾನಂದ ಗೌಡರು ಆ ಪ್ರಾಜೆಕ್ಟನ್ನು, ರೆಡ್ ಝೋನನ್ನು ತೆಗೆದ್ರಲ್ವಾ? ನಿಮಗೆ ಅಧಿಕಾರ ಬಂತಲ್ಲ, ಅದಕ್ಕೆ ಮುಂಚೆ ತೆಗೆದಿದ್ದು 4ನ್ನ. ನಿಮಗೆ ನೀವು ಮುಖ್ಯಮಂತ್ರಿ ಆದ್ರಲ್ಲಪ್ಪ. ಇವತ್ತು ಯಾವುದೋ ಮೀಡಿಯಾದಲ್ಲಿ ನೋಡ್ತಿದ್ದೆ, ಅವ್ನು ಹೇಳಿದ್ದು. ನಾನೇ ಹೋಗಿ ಕೇಳಿದೆ ಬೈರ್ಬಂಗ್ಲಾ ಸರ್ಕಲಲ್ಲಿ, ಇದು ನನ್ನ ಕನ್ಸನ್ ಕೂಸು ಮಾಡ್ತೀನಿ ನಡಿ ಅಂತ ಹೇಳಿ ಕಳಿಸಿದ್ರು ನನಗೆ ಅಂತ ಅಂದರು. ಆಮೇಲೆ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ ಮೊದಲಿಂದ, ಒಬ್ಬ ರಾಜಕಾರಣಿಗೆ ನಡೆ ನುಡಿ ಎರಡೂ ಒಂದೇ ಇರಬೇಕು. ಯಾವುದು ಅವಕಾಶಕ್ಕೆ ತಕ್ಕಂತೆ ಮಾತಾಡ್ತಕ್ಕಂಥವ್ನು ರಾಜಕಾರಣಿ ಅನ್ಸ್ಕೊಳ್ಳಲ್ಲ. ಬಾಲಿಶ ಹೇಳಿಕೆಗಳೆಲ್ಲ ಅವರವೆಲ್ಲ. ಏನಪ್ಪ ಎಲ್ಲಿ ಪಾದಯಾತ್ರೆ ಮಾಡಿದ್ರು? ಎಲ್ಲಿ ಹೋದ್ರಪ್ಪ? ಯಾವ ರೈತರು ಬಂದಿದ್ರು ಪಾದಯಾತ್ರೆಗೆ? ಯಾರು ಬಸ್ಸಿನ ಕರ್ಕೊಬತ್ತಾರೆ ಕಾಸು ಕೊಟ್ಬಿಟ್ಟು? ನಾನು ಇವತ್ತೊಂದು ಆಗದೆ ಶಿರಾದಿಂದ ಉಗ್ರೇಶ್ ಅಣ್ಣ ಅವರು ನಮಗೆ ಎಲ್ಲ ವ್ಯವಸ್ಥೆ ಮಾಡಿ ಪಾದಯಾತ್ರೆ ಕರ್ಕೊಂಡು ಹೋಗಿರೋದಕ್ಕೆ ಅವ್ರಿಗೆ ಧನ್ಯವಾದ ಅಂತಕವ್ರೆ. ಬಸ್ ಮಾಡಿ ಕರ್ಕೊಂಬಂದಿರೋದಕ್ಕೆ ಹಾಕ್ಸಲ್ಲ. ನಿಮ್ಗೆ ಆಗ್ತೀನಿ, ನಿಮಗೆಲ್ಲ ನೋಡಿ ಅದನ್ನು. ಸರ್, 2006ರಲ್ಲಿ ಸತ್ಯಶೋಧನಾ ವರದಿಯನ್ನು ಕಾಂಗ್ರೆಸ್ನವರೇ ಕೊಟ್ಟಿದ್ದಾರೆ, ಕಾಗೋಡು ತಿಮ್ಮಪ್ಪನವರ ಅಧ್ಯಕ್ಷತೆಯಲ್ಲಿ. ಅವತ್ತು ಯಾಕೆ ಕೊಟ್ಟರು ಅನ್ನುವಂಥ ಪ್ರಶ್ನೆ ಮಾಡ್ತಾರೆ.
ಸತ್ಯಶೋಧನಾ ವರದಿ ಬಂದ ತಕ್ಷಣ ಇವರು ಕುಮಾರಸ್ವಾಮಿ ಅವ್ರು ಕ್ರಮ ತಗೋಬೇಕಾಯ್ತಲ್ಲ, ಯಾಕೆ ತಗೊಳ್ಳಿಲ್ಲ? ತಗೋಬೇಕಾಯ್ತು ಹಂಗಾರೆ ಅವರು ಕುಮಾರಸ್ವಾಮಿ ಅವರು. ಅಲ್ಲ, ಇವರೇ ಅವತ್ತು ಮರಮಲ್ಕೆಗಳಿದೆ ನಾಶ ಆಗಬಾರ್ದು ಅಂತ ವರದಿ ಕೊಡ್ತಾರೆ, ಇವತ್ತು ಯಾಕೆ ಮಾಡ್ತಾರೆ ಯೋಜನೆನ ಅಂತ ಅವ್ರ ಪ್ರಶ್ನೆ. ಯಾರು? ಕುಮಾರಸ್ವಾಮಿ ಅವರು. ನೀವು ಮಾಡೇ ಮಾಡ್ತೀವಿ ಅಂತ ಉತ್ತರ ಕೊಟ್ಟಿದ್ದೀರಲ್ಲ ಹೌಸಲ್ಲಿ. ಇಲ್ಲ ನಾವು ಮಾಡೇ ಮಾಡ್ತೀವಿ, ಅಲ್ಲಿ ಎಲ್ಲ ತುಂಬ ಕಲುಷಿತ ಆಗಿದೆ ನೀರು ಅಂತಕ್ಕಂಥ ಉತ್ತರನೂ ಕೂಡ ಕೊಟ್ಟರಲ್ಲ ಕುಮಾರಸ್ವಾಮಿ ಅವರು. ಹೌಸಲ್ಲಿ ಕೊಟ್ಟವ್ರ ಉತ್ತರನ. ಯೋಜನೆ ಮಾಡಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಇದ್ರೆ ಶ್ವೇತಪತ್ರ ಹೊರಡಿಸಿ ಅಂತ ಕೇಳ್ತಿದ್ದಾರೆ ಸರ್. ಅವರು ಒಪ್ಪಿಗೆ ಕೊಟ್ಟರೆ ನಾಳೆಗೆ ಅವ್ರದ್ದು ಅಕೌಂಟಿಗೆ ಕಳಿಸ್ತೀವಿ ದುಡ್ಡ. ಅನಿತಾ ಕುಮಾರಸ್ವಾಮಿ ಅವ್ರದ್ದು ಐತಲ್ಲ, ಒಂದೇ ಒಂದು ದಿವಸ ಸಾಕು ನಮಗೆ ಅಕೌಂಟಿಗೆ ಕಳಿಸ್ತೀವಿ ದುಡ್ಡ. ಹಣ ಇದು ನೋಡ್ರಿ ಅಪಪ್ರಚಾರ. ಹಣ ಇಲ್ಲ ಇವ್ರ ಹತ್ರ ಅಂತ ಮೊದಲು ಅಪಪ್ರಚಾರ ಮಾಡಿದ್ರು. ನಾವು ಹಣ ಕೊಡೋಕ್ಕೆ ಶುರು ಮಾಡಿದ್ದೀವಿ. ಈಗ ಯಾರ್ಯಾರು ಅರ್ಜಿ ಕೊಡ್ತಾರೋ ಅವ್ರಿಗೆಲ್ಲ ಹಣ ಕೊಡ್ತಾ ಇದ್ದೀವಿ. ಊರ ಒಕ್ಕಲೆ ಬುರಿಸ್ತಾರೆ ಅಂತ ಶುರು ಮಾಡಿದ್ರು. ಆ ಊರನ್ನ ಅಲ್ಲೇ ಇಂಟ್ಯಾಕ್ಟಾಗಿ ಇಟ್ಟಿದ್ದೀವಿ. ಅಪಪ್ರಚಾರಕ್ಕೆಲ್ಲ ಉತ್ತರ ಕೊಟ್ಕೊಂಡ್ಬಂದಿದ್ದೀವಿ. ಈಗ ಹಣ ಇಲ್ಲ ಅಂತ ಹೇಳ್ತಾವ್ರಲ್ವಾ, ಹಣ ತಗೋತೀವಿ ಅಂತ ಅವ್ರು ಅರ್ಜಿ ಕೂಡ ಕೇಳಿ. ಅವ್ರ ಮಗಂದು ಒಂದು ಐತಲ್ಲ 4 ಎಕರೆ, ಅದು ಇಲ್ಲ ಮಗಂದು 4, ಅಕ್ಕಂದು 35 ಒಟ್ಟು. ಆ 31 ಡಿಸ್ಪ್ಯೂಟ್ ಐತೆ. ಅದೇನೋ SC/ST ಏನೋ ಜಮೀನು ಅಂತ ಅದೊಂದು ಡಿಸ್ಪ್ಯೂಟ್ ಕೊಟ್ಟವ್ರೆ. ಇವ್ರ ಮಗಂದು ಕೂಡ ಮಂಜೂರಾತಿ ಆಗೈತಲ್ಲ. ಅವ್ರ ಮೂಲ ನಮ್ಮ ಜಿಲ್ಲೆಯವರಲ್ಲ, ಮೂಲ ಬಂದು ಅವ್ರು ಕನಕಪುರದವ್ರು. ಅವ್ರಿಗೆ ಹೆಂಗೆ ಮಂಜೂರಾತಿ ಆಯಿತು ಅಂತ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಈಗ ಪರಿಹಾರ ಕೊಡಬಾರ್ದು ಅಂತ ಕೊಟ್ಟಿರ ಸರ್? ಯಾರಿಗೆ? ಅಂದ್ರೆ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ? ಹೌದು, ಯಾರೋ ಅರ್ಜಿ ಕೊಟ್ಟವ್ರೆ. ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮಗೆ ಅವ್ರ ಮೂಲ ಮಂಜೂರಾತಿ ಇಲ್ಲಲ್ಲ ಕನಕಪುರದವ್ರು ಅವರು ಅಂತ. ಇವ್ರದ್ದು SC/ST ಜಮೀನು ಅದು 79AB ಇಂದನೂ ಕೂಡ ಒಂದ್ಸರಿ ಅದೇನೋ ಇದಾಗಿದೆ, ಸಮಸ್ಯೆ ಆಗಿದೆ ಅಂತ ಅದನ್ನು ಪರಿಶೀಲನೆ ಮಾಡೋಕೆ ಹೇಳಿದ್ದೀವಿ. ಅನಿತಾ ಕುಮಾರಸ್ವಾಮಿ ಅವ್ರದ್ದು ಮಾತ್ರ ನಿಖಿಲ್ದು ಹಾಗೆ ಆಗಿದೆ. ನಿಖಿಲ್ದು ಮೂಲ ಮಂಜೂರಾತಿ ಅಲ್ಲ, ಯಾರೋ ಕನಕಪುರದವ್ರು ಮಂಜೂರಾಗದೆ ಅಂತ. ಹೆಂಗೆ ಮಂಜೂರಾಯಿತು ಅಂತ ತನಿಖೆ ನಡೀತಾ ಇರೋದು. ಇವ್ರದ್ದು SC/ST ಜಮೀನು 79AB ಕೂಡ ಒಂದ್ಸರಿ ವಜಾ ಆಗಿ ಪುನಃ ಸರ್ಕಾರ ಅಂತ ಬಂದೈತೆ. ಸರಿಯಾದ ದಾಖಲೆ ಕೊಡದೆ. ನೀವು ಹಿಂದೆ ಹೇಳಿದ್ರಿ ಸರ್ ಇದ್ರ ಬಗ್ಗೆ ಒಂದು ತನಿಖೆ ಮಾಡಿಸ್ತೀರಿ ಸರ್? ಅರ್ಜಿ ನೀವು ಕೊಟ್ಟರೆ ತನಿಖೆ ಮಾಡಿಸ್ತೀರಿ.